ನಮಸ್ಕಾರ ಸ್ನೇಹಿತರೆ, ಅಪ್ಡೇಟ್ ಅಲರ್ಟ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಅತ್ಯಂತ ಪ್ರಮುಖವಾದ ಮತ್ತು ಫ್ರೆಶ್ ಅಪ್ಡೇಟ್ಗಳನ್ನು ತಿಳಿಸಿಕೊಡುತ್ತಿದ್ದೇನೆ. ಇವತ್ತಿನ ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಗೃಹಲಕ್ಷ್ಮಿಯ ಹೊಸ ಲಿಸ್ಟ್ ಅನ್ನ ಬಿಡುಗಡೆ ಮಾಡಲಾಗಿದೆ ಮತ್ತು ಈ ಜಿಲ್ಲೆಗಳಿಗೆ ಇಂದು ಮತ್ತು ನಾಳೆ ಹಣ ಬರಲಿದೆ ಮತ್ತು ಈ ಒಂದು ಲಿಸ್ಟ್ ಅಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ಯಾರಿಗೆ ಹಣ ಬರ್ತಾ ಇದೆ ಮತ್ತು ಯಾರಿಗೆ ಹಣ ಬರ್ತಾ ಇಲ್ಲ ಅಂತ. ಇದಷ್ಟೇ ಅಲ್ಲದೆ ಇನ್ನೂ ಕೂಡ ಸರ್ಕಾರದಿಂದ ಅನೇಕ ರೀತಿಯ ಇನ್ಫಾರ್ಮೇಶನ್ಗಳು ಬಂದಿದ್ದಾವೆ. ಈ ಎಲ್ಲಾ ಇನ್ಫಾರ್ಮೇಶನ್ ಅನ್ನ ಸ್ಪಷ್ಟ ಉತ್ತರವೊಂದಿಗೆ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದಾನೆ. ಆದ್ದರಿಂದ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ, ಇದು ನಿಮಗೆ ತುಂಬಾ ಉಪಯುಕ್ತವಾಗಲಿದೆ ವೀಕ್ಷಕರೇ. ನೋಡಿ, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್. ವೀಕ್ಷಕರೇ ನೋಡಿ, ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನ ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಬಹುದು. ಹಾಗೆ ಈ ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ಲೈಕ್ ಮಾಡದೆ ನೋಡ್ತಾ ಇದ್ರೆ ಅಂದ್ರೆ ವೀಕ್ಷಕರೇ, ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ವೀಕ್ಷಕರೇ ನೋಡಿ, ಇವತ್ತು ಮೊದಲು ಪ್ರಮುಖ ಅಪ್ಡೇಟ್ ಏನೆಂದ್ರೆ, ಈ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಹಂತ ಹಂತವಾಗಿ ಜಮೆ ಮಾಡುವ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭವಾಗಿದೆ. ಸರ್ಕಾರದ ಮಾಹಿತಿಯ ಪ್ರಕಾರ ಡಿಬಿಟಿ ಮೂಲಕ ನೇರವಾಗಿ ಮಹಿಳೆಯರ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಹಣ ಜಮೆ ಆಗುತ್ತಿದೆ. ಕೆಲವು ಜಿಲ್ಲೆಗಳಲ್ಲಿ ಈಗಾಗಲೇ ಹಣ ಜಮೆ ಆಗಿದೆ ಮತ್ತು ಜಿಲ್ಲೆಗಳಲ್ಲಿ ಮುಂದಿನ ಕೆಲ ದಿನಗಳಲ್ಲಿ ಜಮೆ ಆಗಲಿದೆ ಈ ಒಂದು ಜಿಲ್ಲೆಗಳಿಗೆ. ಆದ್ದರಿಂದ ನಿಮ್ಮ ಖಾತೆಗೆ ಇನ್ನೂ ಹಣ ಬಂದಿಲ್ಲ ಎಂದರೆ ಭಯಪಡುವ ಅಗತ್ಯವಿಲ್ಲ. ಹಂತ ಹಂತವಾಗಿ ಎಲ್ಲರ ಖಾತೆಗಳಿಗೂ ಕೂಡ ಹಣ ಖಂಡಿತವಾಗಿಯೂ ಕೂಡ ಜಮೆ ಆಗುತ್ತೆ. ಆದರೆ ಈ ಲಿಸ್ಟ್ ಅನ್ನು ನೀವು ಗಮನಿಸಲೇಬೇಕು ವೀಕ್ಷಕರೇ. ಬನ್ನಿ, ಯಾವ ಒಂದು ಲಿಸ್ಟು, ಯಾವ ಒಂದು ಜಿಲ್ಲೆಗಳು ಮತ್ತು ಯಾರ್ಯಾರಿಗೆ ಹಣ ಬರ್ತಾ ಇಲ್ಲ ಮತ್ತು ಈ 25ನೇ ಕಂತಿನ ಹಣ ಅಷ್ಟೇ ಅಲ್ಲದೆ 25ನೇ ಕಂತಿನ ಹಣದ ಜೊತೆ 26ನೇ ಕಂತಿನ ಹಣನೂ ಕೂಡ ಬರ್ತಾ ಇರುವಂತದ್ದು ಎಲ್ಲ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತಾನೆ. ಸ್ನೇಹಿತರೆ, ಏನ್ ಗೊತ್ತಾ, ಇಲ್ಲಿ ಬಹಳಷ್ಟು ಜನರಿಗೆ ಇನ್ನೂ ಹಣ ಬರದಿರುವ ಪ್ರಮುಖ ಕಾರಣಗಳು ಇವೆ. ಅದರಲ್ಲಿ ಏನಂದ್ರೆ, ಬ್ಯಾಂಕ್ ಖಾತೆ ಆಧಾರ್ ಜೊತೆಗೆ ಲಿಂಕ್ ಆಗಿಲ್ಲ ಮತ್ತು ಡಿಬಿಟಿ ಆಕ್ಟಿವ್ ಆಗಿಲ್ಲ. ಇದರಲ್ಲಿ ಯಾವ್ದಾದ್ರು ಒಂದಿದ್ರೂ ಕೂಡ ನಿಮಗೆ ಹಣ ಬರದಿರೋದಕ್ಕೆ ಕಾರಣ ಅಂತಾನೆ ಹೇಳ್ಬೋದು. ಮತ್ತು NPCI ಮ್ಯಾಪಿಂಗ್ ಆಗಿಲ್ಲ ಮತ್ತು ಬ್ಯಾಂಕ್ ಖಾತೆ ಇನ್ಆಕ್ಟಿವ್ ಆಗಿದೆ ಹಾಗೂ ದಾಖಲಾತಿಗಳಲ್ಲಿ ಮಿಸ್ ಮ್ಯಾಚ್ ಇದೆ. ಈ ಕಾರಣಗಳಿಂದ ನಿಮಗೆ ಹಣ ಬರದಿರಬಹುದು. ಹಾಗಾಗಿ ಸ್ಪಷ್ಟಪಡಿಸಿ ಸ್ನೇಹಿತರೆ, ಯಾವ ಒಂದು ಕಾರಣದಿಂದ ನಿಮಗೆ ಹಣ ಬರ್ತಾ ಇಲ್ಲ ಅಂತ. ಯಾರಿಗೆ ಹಣ ಬಂದಿಲ್ಲ ಅವರು ನೋಡಿ ಸ್ನೇಹಿತರೆ, ಸರ್ಕಾರ ಈಗ ಒಂದು ಪ್ರಮುಖ ಸೂಚನೆಯನ್ನ ನೀಡಿದೆ. ಯಾರ ಬ್ಯಾಂಕ್ ಖಾತೆ ಡಿಬಿಟಿ ಆಕ್ಟಿವ್ ಇಲ್ಲವೋ ಅವರಿಗೆ ಹಣ ಜಮೆ ಆಗುವುದಿಲ್ಲ. ಆದ್ದರಿಂದ ನೀವು ತಕ್ಷಣ ನಿಮ್ಮ ಬ್ಯಾಂಕಿಗೆ ಹೋಗಿ ವೀಕ್ಷಕರೇ, ಮತ್ತು ಅವರಿಗೆ ಹಣ ಜಮೆ ಆಗುವುದಿಲ್ಲ ಅಂತ ಇದೆ ಹೇಳಿದ್ದಾರೆ ಅಲ್ವಾ, ಅವರು ತಕ್ಷಣ ಬ್ಯಾಂಕಿಗೆ ಹೋಗಿ ಮತ್ತು ಡಿಬಿಟಿ ಆಕ್ಟಿವ್ ಆಗಿದೆಯಾ ಎಂಬ ಡಿಬಿಟಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ಮತ್ತು NPCI ಮ್ಯಾಪಿಂಗ್ ಆಗಿದೆಯಾ ಎಂದು ಕೇಳಿ ಆ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ತೆಗೆದುಕೊಳ್ಳಿ. ಇದು ತುಂಬಾ ಮುಖ್ಯ ವೀಕ್ಷಕರೇ. ಹಾಗಾಗಿ ನೋಡಿ, ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ. ವೀಕ್ಷಕರೇ, ಮತ್ತೊಂದು ಪ್ರಮುಖ ಅಪ್ಡೇಟ್ ಏನೆಂದರೆ, ಹೊಸ ಫಲಾನುಭವಿಗಳ ಲಿಸ್ಟ್ ಅಪ್ಡೇಟ್ ಆಗುತ್ತಿದೆ. ಹೌದು ವೀಕ್ಷಕರೇ, ಕೆಲವು ಮಹಿಳೆಯರ ಹೆಸರು ಈಗ ಸೇರಿಸಲಾಗಿದೆ. ಹೌದು, ಇದೊಂದು ಪಾಸಿಟಿವ್ ರೆಸ್ಪಾನ್ಸ್ ಅಂತಾನೆ ಹೇಳ್ಬೋದು. ಮತ್ತಷ್ಟು ಹೆಸರುಗಳಿಗೂ ಕೂಡ ಇಲ್ಲಿ ಸೇರಿಸುವ ಪ್ರಕ್ರಿಯೆ ಇನ್ನೂ ಕೂಡ ನಡೀತಾ ಇರುವಂತದ್ದು. ನೀವು ನಿಮ್ಮ ಹೆಸರು ಲಿಸ್ಟ್ ನಲ್ಲಿ ಇದೆಯಾ ಎಂದು ಚೆಕ್ ಮಾಡಬಹುದು. ತುಂಬಾ ಸಿಂಪಲ್ ಆಗಿ ನೋಡಿ, ಅದು ಹೇಗೆ ಅಂತಾನೂ ಕೂಡ ತಿಳಿಸಿಕೊಡ್ತಾನೆ. ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಆದ್ರೆ ಇಲ್ಲಿ ನೋಡಿ, ಇಲ್ಲಿ ಒಂದು ಗೈಡಿಂಗ್ ಅಂತಾನೆ ಹೇಳ್ಬೋದು ವೀಕ್ಷಕರೇ, ಹೆಲ್ಪ್ಫುಲ್ ಪ್ಲಸ್ ಗೈಡಿಂಗ್. ಯಾರಾದರೂ ತಪ್ಪು ಮಾಹಿತಿ ನೀಡಿ ಅರ್ಜಿ ಹಾಕಿದ್ದರೆ ಅವರು ಕರೆಕ್ಷನ್ ಮಾಡಬಹುದು. ಅಂದ್ರೆ ಇವಾಗ ನಿಮಗೆ ಗೊತ್ತಿರದೆ ನೀವು ಅರ್ಜಿಯನ್ನು ಹಾಕುವಾಗ ಏನೋ ಒಂದು ಮಿಸ್ಟೇಕ್ ಮಾಡಿಬಿಟ್ಟಿರ್ತೀರಾ, ಅದಕ್ಕೋಸ್ಕರ ಕರೆಕ್ಷನ್ ಮಾಡಬಹುದು. ಎಡಿಟ್ ಮಾಡುವಂತಹ ಅವಕಾಶವೂ ಕೂಡ ನಿಮಗೆ ಕಲ್ಪಿಸಲಾಗಿದೆ. ನೀವು ನಿಮ್ಮ ಸಮೀಪದ ಗ್ರಾಮೋನ್, ಕರ್ನಾಟಕ ಒನ್ ಮತ್ತು ಸೇವಾ ಸಿಂಧು ಸೆಂಟರ್ಗೆ ಹೋಗಿ ಕರೆಕ್ಷನ್ ಅನ್ನ ಮಾಡಬಹುದಾಗಿರುತ್ತೆ ವೀಕ್ಷಕರೇ. ಮತ್ತು ಪೇಮೆಂಟ್ ಸ್ಟೇಟಸ್ ಅನ್ನ ಚೆಕ್ ಮಾಡೋ ಮೆಥಡ್ ತುಂಬಾ ಸಿಂಪಲ್ ಆಗಿರುತ್ತೆ. ನೋಡಿ, ಇಲ್ಲಿ ಮೊದಲನೆಯ ಸ್ಟೆಪ್ ಏನಂದ್ರೆ, ಸೇವಾ ಸಿಂಧು ವೆಬ್ಸೈಟ್ ಓಪನ್ ಮಾಡಿ ಮತ್ತು ಎರಡನೆಯ ಸ್ಟೆಪ್ ಗೃಹಲಕ್ಷ್ಮಿ ಆಪ್ಷನ್ ಸೆಲೆಕ್ಟ್ ಮಾಡಿ ಮತ್ತು ಮೂರನೆಯ ಸ್ಟೆಪ್ ಏನಂತಂದ್ರೆ ಆಧಾರ್ ನಂಬರ್ ಎಂಟರ್ ಮಾಡಿ ಮತ್ತು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಡಿಸ್ಟ್ರಿಕ್ಟ್ ವೈಸ್ ತುಂಬಾ ಜನ ಕೇಳ್ತಾ ಇದ್ರು, ಡಿಸ್ಟ್ರಿಕ್ಟ್ ವೈಸ್ ಇನ್ಫಾರ್ಮೇಶನ್ ಕೊಡಿ ಅಂತ. ನೋಡಿ, ನಮ್ಮ ಒಂದು ರಿಸರ್ಚ್ ಪ್ರಕಾರ ನೋಡಿ, ಇದು ನಮ್ಮ ಒಂದು ರಿಸರ್ಚ್ ಪ್ರಕಾರ ಒಳಗೊಂಡಿರುವಂತಹ ಜಿಲ್ಲೆಗಳ ಇನ್ಫಾರ್ಮೇಶನ್ ಆಗಿರುತ್ತೆ. ನೀವು ದಿನನಿತ್ಯನೂ ಕೂಡ ಜಿಲ್ಲೆಗಳನ್ನ ಕೇಳ್ತೀರಾ, ಮತ್ತೆ ಹಣ ಬರೋದಿಲ್ಲ ಅಂತ ಅನ್ಕೊಳ್ತೀರಾ, ಬಟ್ ಆ ರೀತಿ ಇಲ್ಲ. ಆ ರೀತಿ ಇನ್ಫಾರ್ಮೇಶನ್ ಅನ್ನ ನಾವು ಯಾವತ್ತೂ ಕೂಡ ಕೊಡೋದಿಲ್ಲ. ನೋಡಿ, ಇಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಈಗಾಗಲೇ ಹಣ ಜಮೆ ಆಗುತ್ತಿದೆ ವೀಕ್ಷಕರೇ. ಅದರಲ್ಲಿ ಬೆಂಗಳೂರು ಜಿಲ್ಲೆ, ಬೆಂಗಳೂರಲ್ಲಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಎರಡು ಜಿಲ್ಲೆಗೂ ಕೂಡ, ಹಾಗೆ ಮೈಸೂರು ಜಿಲ್ಲೆಗೂ ಕೂಡ ವೀಕ್ಷಕರೇ, ಮತ್ತು ಬೆಳಗಾವಿ ಜಿಲ್ಲೆಗೂ ಕೂಡ, ಹಾಗೂ ತುಮಕೂರು ಜಿಲ್ಲೆಗೂ ಕೂಡ ವೀಕ್ಷಕರೇ, ಮತ್ತು ದಾವಣಗೆರೆ ಜಿಲ್ಲೆಗೆ ಮತ್ತು ಶಿವಮೊಗ್ಗ ಜಿಲ್ಲೆಗೆ ಮತ್ತಷ್ಟು ಜಿಲ್ಲೆಗಳಲ್ಲಿ ಶೀಘ್ರದಲ್ಲೇ ಜಮೆ ಆಗಲಿದೆ. ಆದರೆ ಈ ಒಂದು ಜಿಲ್ಲೆಗಳಿಗೆ ಆಲ್ರೆಡಿ ಜಮೆ ಆಗಿರುವಂತದ್ದು. ಮತ್ತು ಸರ್ಕಾರದ ಅಧಿಕೃತ ಮಾಹಿತಿಯ ಪ್ರಕಾರ ನೋಡಿ, ಯಾವುದೇ ಮಹಿಳೆ ಅರ್ಹರಾಗಿದ್ದರೆ ಅವರಿಗೆ ಖಂಡಿತವಾಗಿಯೂ ಹಣ ಜಮೆ ಆಗುತ್ತದೆ. ಯಾರು ಆತಂಕ ಪಡುವ ಅಗತ್ಯವಿಲ್ಲ ವೀಕ್ಷಕರೇ. ನೋಡಿ, ನಿಮಗೆ ಹಣ ಬರೆದಿದ್ದರೆ ಈ ಒಂದು ಕೆಲಸವನ್ನ ಮಾಡಿ ವೀಕ್ಷಕರೇ. ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿ ಮತ್ತು ಆಧಾರ್ ಲಿಂಕ್ ಚೆಕ್ ಅನ್ನ ಮಾಡಿ ಮತ್ತು ಡಿಬಿಟಿ ಆಕ್ಟಿವ್ ಆಗಿದೆ ಎಂಬುದನ್ನು ಸ್ಟೇಟಸ್ ಅನ್ನು ತೆಗೆದುಕೊಳ್ಳಿ. NPCI
ಮ್ಯಾಪಿಂಗ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ, ಅದರ ಒಂದು ಸ್ಟೇಟಸ್ ಅನ್ನು ಕೂಡ ತೆಗೆದುಕೊಳ್ಳಿ ವೀಕ್ಷಕರೇ. ನೋಡಿ, ಮುಂದಿನ ತಿಂಗಳ ಹಣ ಕೂಡ ಸಮಯಕ್ಕೆ ಜಮೆ ಆಗುತ್ತಾ ಹೋಗುತ್ತೆ. ಸರ್ಕಾರ ಈ ಒಂದು ಯೋಜನೆಯನ್ನ ಮುಂದುವರಿಸ್ತಾನೆ ಹೋಗುತ್ತೆ. ಯಾವುದೇ ರೀತಿ ಈ ಒಂದು ಯೋಜನೆ ಸ್ಟಾಪ್ ಆಗೋದಿಲ್ಲ ವೀಕ್ಷಕರೇ. ಸ್ನೇಹಿತರೆ, ಈ ಯೋಜನೆ ರಾಜ್ಯದ ಮಹಿಳೆಯರಿಗೆ ತುಂಬಾ ಸಹಾಯ ಮಾಡುತ್ತಿದೆ. ಈ 2,000 ರೂಪಾಯಿ ಹಣದಿಂದ ಬಹಳಷ್ಟು ಮಹಿಳೆಯರು ತಮ್ಮ ಮನೆಯ ಖರ್ಚುಗಳನ್ನ ನಿರ್ವಹಿಸುತ್ತಿದ್ದಾರೆ. ಇದು ಸರ್ಕಾರದ ಒಂದು ಮಹತ್ವದ ಯೋಜನೆಯಾಗಿದೆ. ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕೆಳಗಡೆ ಕಾಮೆಂಟ್ ನಲ್ಲಿ ತಿಳಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ನಾನು ಕೂಡ ಭಾವಿಸಿದ್ದೇನೆ. ನಿಮ್ಮ ಖಾತೆಗೆ ಹಣ ಬಂದಿದೆಯಾ ಅಥವಾ ಇಲ್ವಾ ಎಂಬುದನ್ನು ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತು ಹೊಸ ಆ ಲಿಸ್ಟ್ ಅನ್ನು ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ. ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೆ ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಕರ್ನಾಟಕ. ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮ್ದೇ ಇರುತ್ತೆ, ಓಪನ್ ಇದೆ.